ನಮಸ್ಕಾರ. ಇವತ್ತು ಬೆಳಗ್ಗೆ ದಾವಣಗೆರೆಯಿಂದ ನನ್ನ ಅಭಿಮಾನಿಯೊಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಗುರುವೇ, ನಾದಶ್ರಾವಣ ಕ್ರಿಯೆ ನಾದಶ್ರಾವಣ ಕ್ರಿಯೆ ಯೋಗ ಹಂಗೆ ಅಂದರೆ ಏನು, ಇದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಅದ್ಭುತವಾದ ಪ್ರಶ್ನೆ. ಯಾಕೆಂದರೆ ಇದೆಲ್ಲ ಬಂದು ಸಾಧಾರಣ ನಿಮಗೆ ಯಾವ ಯೋಗಾಸನ ಕ್ಲಾಸಲ್ಲೂ ಯಾರು ಹೇಳಿಕೊಡೋದಕ್ಕೆ ಸಾಧ್ಯವಿಲ್ಲ. ಗುರುಕುಲದಲ್ಲಿ ಬಂದು ನೀವು 16 ವರ್ಷ ಗುರುಗಳ ಹತ್ರ ಪಾಠ ಕಲಿತ್ರೆ ಮಾತ್ರ ಇದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಆದರೆ ನಾನು ವಿಡಿಯೋ ಮೂಲಕವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾದ ಹಾಗೆಂದರೆ ಶಬ್ದ. ಈ ಇಡೀ ಲೋಕವೇ ಒಂದು ಶಬ್ದದಿಂದ, ಒಂದು ವೈಬ್ರೇಷನ್ ಇಂದ ಆಗಿದೆ. ಈ ಶಬ್ದ ಒಳ ಶಬ್ದ, ಹೊರ ಶಬ್ದ. ಹಂಗಂದ್ರೆ ಹೊರಗಡೆನೂ ಕೆಲವು ಶಬ್ದಗಳು ನಡೀತಾ ಇದೆ, ನಿಮ್ಮ ದೇಹದ ಒಳಗಡೆನೂ ಕೆಲವು ಶಬ್ದಗಳು, ಚಲನಗಳು ನಡೀತಾ ಇದೆ. ಈಗ ಸಾಧಾರಣ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ಆ ಪದಾರ್ಥಗಳನ್ನು ಮಿಷಿನ್ ಒಳಗಡೆ ಹಾಕಿದಾಗ ಅದು ಒಂದು ಥರ ಸೌಂಡನ್ನು ಕ್ರಿಯೇಟ್ ಮಾಡಿ ಔಟ್ಪುಟ್ಟನ್ನು ಹೊರಗೆ ಕೊಡುತ್ತೆ. ಹಾಗೆ ನೀವು ಆಹಾರ ತಿಂತೀರಾ, ಹೊಟ್ಟೆ ಒಳಗಡೆ ಹೋಗಿ ಅದು ಜೀರ್ಣಕ್ರಿಯೆ ಮಿಕ್ಸಿಲಿ ಹೆಂಗೆ ಹಾಕಿದ್ರೆ ಗರ 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 ಶಬ್ದ ಬರುತ್ತೆ, ಹೊಟ್ಟೆ ಒಳಗಡೆ ಸುಮಾರು ಚಲನೆಗಳು ನಡೀತಾ ಇರುತ್ತೆ. ಅಲ್ಲಿಂದ ಅದು ಮಲಮೂತ್ರವಾಗಿ ಹೊರಗಡೆ ಬಂದ್ಬಿಡುತ್ತೆ. ಈ ಏನು ಎಕ್ಸ್ಟ್ರಾಕ್ಟ್ ತಗೊಳುತ್ತೆ, ಆ ಎಕ್ಸ್ಟ್ರಾಕ್ಟನ್ನು ತಗೊಂಡು ದೇಹದಲ್ಲಿರುವ ಕೆಲವ ಅಂಗಗಳು ತನ್ನ ಬೆಳವಣಿಗೆಗೆ ಉಪಯೋಗಿಸ್ಕೊಳ್ಳುತ್ತೆ. ಈ ಕ್ರಿಯೆಗಳು ನಡೆಯೋದಕ್ಕೆ ಬೇಕಾಗಿರೋ ಶಕ್ತಿಯನ್ನು ಒಂದೊಂದು ಅಂಗಕ್ಕೂ ತಗೊಂಡೋಗಿ ಕೊಡುತ್ತೆ. ಸೊ ಇಲ್ಲಿ ಒಳಗಡೆ ಎಷ್ಟು ವಿಚಿತ್ರ ನಾದಗಳು, ಶಬ್ದಗಳು ಉಂಟು, ಅದು ನಮಗೆ ಕೇಳಿಸ್ತಿಲ್ಲ. ಒಳಗೆ ಕೇಳಿಸೋದಿರಲಿ, ನೀವು ಏನು ಜೋರಾಗಿ ಹೊರಗಡೆ ಶಬ್ದ ಬರುತ್ತೆ ಅದು ಮಾತ್ರ ಕಿವಿ ಕೇಳಿಸುತ್ತೆ ಹೊರತು, ಈ ಕಾಸ್ಮಿಕ್ ಸೌಂಡ್ ಅಂತಾರೆ. ಹಂಗೆಂತಂದರೆ ಪ್ರಪಂಚ ಶಕ್ತಿ ಚಲನದಲ್ಲಿ ಒಂದು ಶಬ್ದವಿದೆ. ಈ ಹುಳ ಕೀಟಗಳು ಕೂಗಂಗೆ ಕಿ 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 ಅಂತ ನೀವು ಬೇಕಾದ್ರೆ ಕಣ್ಣು ಮುಚ್ಕೊಂಡು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಒಂದು ಸೌಂಡ್ ಕೇಳಿಸ್ತಾ ಇದೆ. ಈ ಥರ ಅದು ಒಂದು ಮಾತ್ರ ಅಲ್ಲ, ವಿಚಿತ್ರ ಬೇರೆ ಸೌಂಡ್ಗಳು ಆಕಾಶದಲ್ಲಿ ಚಲನದಲ್ಲಿ ಇದೆ, ಅದು ನಮಗೆ ಕೇಳಿಸ್ತಿಲ್ಲ. ಈ ನಾದಶ್ರಾವಣ ಕ್ರಿಯೆ ಹಾಗೆ ಅಂತಂದರೆ, ಫಸ್ಟು ಒಂದು ಓಂಕಾರವನ್ನು ನೀವು ಹೇಳಿ ನಿಮ್ಮ ಮನಸ್ಸನ್ನು ಹಗುರು ಮಾಡ್ಕೋಬೇಕು. ಯಾವ ಥರ? ಆ ಉ ಇಂ. ಓಂಕಾರ ಅನ್ನೋದು 3 ಅಕ್ಷರಗಳಿಂದ ಆಗಿರೋದು. ನಾನು ಹೇಳ್ತೀನಿ ನೋಡಿ. ಚೆನ್ನಾಗಿ ಗಾಳಿ ತಗೋಬೇಕು. ಆ ಉ ಇಂ 3 ಅಕ್ಷರಗಳನ್ನು, ಆ 1 ಮಾತ್ರೆ, ಉ 2 ಮಾತ್ರೆ, ಇಂ 3 ಮಾತ್ರೆ, ಇದನ್ನು ಹೇಳಿಬಿಟ್ಟು ಈ ಹೆಬ್ಬೆಟ್ಟಿಂದ 2 ಕಿವಿ ತೂತುಗಳನ್ನು ಮುಚ್ಕೊಂಡು ಗಾಳಿ ಹೋಗ್ದೇನೆ ತಲೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಈ ಥರ ಇಟ್ಟಾಗ ನನ್ನ ಪ್ರಭಾವಳಿ ಅಲ್ಲಿ ಅಬ್ಸ್ಟ್ರಕ್ಟ್ ಆಗುತ್ತೆ. ನೀವು ವಿಡಿಯೋದಲ್ಲಿ ಅಲ್ಲಿ ಸರಿಗೆ ಕಾಣೋದಿಲ್ಲ, ನಮ್ಮ ಮುಖ ನೋಡಿ, ತೆಗೆದ್ರೆ ಕಾಣುತ್ತೆ ನೋಡಿ. ಮುಚ್ಚತ್ತೆ ಕಾಣುತ್ತೆ, ಮುಚ್ಚತ್ತೆ ಕಾಣುತ್ತೆ, ಪ್ರಭಾವಳಿ ಹೀಗಿಟ್ಕೊಂಡು ಕಣ್ಣು ಮುಚ್ಕೊಂಡ್ರೆ ವಿಚಿತ್ರ ಶಬ್ದಗಳು, ವಿಚಿತ್ರ ಶಬ್ದಗಳು ಕೇಳಿಸತ್ತೆ. ಸ್ವಲ್ಪ ಸಮಯ ಕಿವಿಯಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ತನಕ ನೀವು ಕೇಳದೇ ಇರೋ ಶಬ್ದಗಳು ನಿಮ್ಮ ಕಿವಿಗೆ ಕೇಳಿಸ್ತಾ ಇರುತ್ತೆ. ಹಾಗೆ ನೋಡ್ತಾ ಇದ್ರೆ ನಿಮ್ಮ ಹೃದಯದ ಹೊಡೆತ ಶಬ್ದ ಕೇಳಿಸುತ್ತೆ. ಸ್ವಲ್ಪ ಸಮಯ ಹೀಗೆ ಇಟ್ಕೊಂಡಿದ್ರೆ ಈ ಜಾಗ ನೋವಾಗುತ್ತೆ. ಅದಕ್ಕೆ ಏನು ಮಾಡಬೇಕು? ಟೇಬಲ್ ಮೇಲೆ ಹಿಂಗೆ ಇಟ್ಕೊಂಡು
ಹೀಗೆ ನೀವು ಅಬ್ಸರ್ವ್ ಮಾಡ್ತಿದ್ದಾಗ ಹಾರ್ಟ್ ಬೀಟ್ ಹೋಗಿ ಓಂಕಾರದ ಧ್ವನಿ ಕೇಳಿಸುತ್ತೆ, ಇನ್ಸ್ಟ್ರುಮೆಂಟಲ್ ಶಬ್ದ ಕೇಳಿಸುತ್ತೆ. ಇಲ್ಲಿ ತನಕ ನೀವು ಕೇಳದೇ ಇರೋ ವಿಚಿತ್ರ ವಿಚಿತ್ರ ನಾದಗಳು, ಶಬ್ದಗಳು ನಿಮ್ಮ ಕಿವಿಗೆ ಬೀಳುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರಿ ಅಂತಂದರೆ ನಿಮ್ಮ ಏಕಾಗ್ರತೆ ತುಂಬ ಜಾಸ್ತಿಯಾಗಿ ಒಂದು ಮನಸ್ಸು ಸಮತೋಲನ ಸ್ಟೇಜಿಗೆ ಬರುತ್ತೆ. ಅಲ್ಲಿಂದ ಸಮಾಧಿ ಸ್ಥಿತಿಗೆ ಹೋಗೋದಕ್ಕೆ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಸೊ ಇದರಿಂದ ನಿಮಗೆ ಕಾನ್ಸಂಟ್ರೇಷನ್ ತುಂಬ 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 ಡೆವಲಪ್ ಆಗುತ್ತೆ. ಧಾರಣ